ಫ್ರೆಂಡ್ಸ್, ಇದನ್ನ ನೋಡಿ ಥರ ಫಿಶ್ಗಳನ್ನ ಬಿಟ್ಬಿಟ್ಟಿದ್ದಾರೆ. ಪಫರ್ ಫಿಶ್ಗಳು ನೋಡಿ, ಅದ್ರ ಬಾಡಿ ಮಾತ್ರ ತೆಗೆದ್ಬಿಟ್ಟು ಹೆಂಗೆ ಇಕ್ಕಿದ್ದಾರೆ. ಥರ ಕೋಕೋನಟ್ ಥರನೇ ಇದೆ, ಬಾಳೆಹಣ್ಣು ಮೀನೆಲ್ಲ ಹಾಕಿದ್ದಾರೆ. ಹಾಯ್ ಫ್ರೆಂಡ್ಸ್, ಅಲ್ಲಿ ನೋಡ್ತಾ ಇದ್ದೀರಲ್ಲ, KL ಟವರ್ ಇದೆ. ಅಲ್ಲಿ ಕಾಣಿಸ್ತಾ ಇಲ್ಲ, ಅಲ್ಲಿ KL ಟವರ್ ಇದೆ. ನಾವಿವಾಗ ಬಂದಿದ್ದೀವಿ ಅಕ್ವೇರಿಯಾ ಆಫ್ ಮಲೇಷ್ಯಾ. ಸೊ ನೋಡೋಣ ಇಲ್ಲಿ ಟಿಕೆಟ್ಸ್. ಒನ್ ಪರ್ಸನ್ಗೆ 75 ರಿಂಗಿಟ್ಸ್. $75 ಅಂದರೆ ಆಲ್ಮೋಸ್ಟ್ 1300 ಆಯಿತು. ಫಿಶಸ್ ಮಾತ್ರ ಬರ್ತಾ ಇದ್ದಂಗೆ ಇಲ್ಲಿ ಪಿರಾನಾಸ್. ಪಿರಾನಾಸ್ ಮಾತ್ರ ಸ್ಟಾರ್ ಫಿಶ್ಗಳಿದೆ. ಸ್ಟಿಂಗ್ರೇಸ್ ನೋಡಿ ಫ್ರೆಂಡ್ಸ್. ಇದು ರೆಡ್ ಲೈನ್ ಟರ್ಪಿಡೋ ಬಾರ್ಬ್ ಅಂತ ನೋಡಿ. ರೆಡ್ ಅಂತೂ ಕಣ್ಣಿಗೆ ಹೊಡಿತಾ ಇದೆ. ಇದನ್ನು ಕ್ಲೋನ್ ಫಿಶ್ ಅಂತಾರೆ. ನೀವು ನೋಡಿರ್ತೀರ ಫೈಂಡಿಂಗ್ ನೀಮೋದಲ್ಲಿ ನೋಡಿ. ಅದ್ರ ಪಾರ್ಟ್ನರ್ ಇಲ್ಲೇ ಇದೆ ಹೊರಗಡೆ. ರೆಡ್ ಲಯನ್ ಫಿಶ್ ಅಂತ ಇದು ನೋಡಿ. ಒಂದೊಂದು ಹೆಂಗಿದೆ ನೋಡಿ ಫ್ರೆಂಡ್ಸ್. ಪಿರಾನಾಕಿನ ಚೆನ್ನಾಗಿದೆ. ಈ ಸ್ನೇಕ್ಸ್ ನೋಡಿ ನೀವು ಇಲ್ಲಿ ಹೆಂಗಿದೆ. ಬರುತ್ತೆ ಹೋಗುತ್ತೆ, ಇದು ಕೆಳಗಡೆ ಹೋಗುತ್ತೆ ಮತ್ತೆ ಬರುತ್ತೆ ನೋಡಿ. ಇದು ಕೆಳಗಡೆ ಹೋಯ್ತು ಫಿಶ್ ಇರೋದಕ್ಕೆ. ಹೊಟ್ಟೆ ಹೋಯ್ತು. ಬರುತ್ತೆ ಬಂತು. ಎಷ್ಟು ಉದ್ದ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ಇನ್ನೊಂದೇನೆಂದರೆ ಇಲ್ಲಿ ಕಂಪ್ಲೀಟ್ ಮೈಸೂರಲ್ಲಿ ಇದೆಯಲ್ಲ ಆ ಥರ ಒಂದು ಸೆಟಪ್ ಇದೆ ಇಲ್ಲಿ. ಕಂಪ್ಲೀಟ್ 180 ಡಿಗ್ರೀಸಲ್ಲಿ ನಾವು ಒಳಗಡೆ ಹೋಗ್ಬೋದು ಗುಹೆ ಥರ. ಫ್ರೆಂಡ್ಸ್, ಇದನ್ನ ನೋಡಿ ಥರ ಫಿಶ್ಗಳನ್ನ ಬಿಟ್ಬಿಟ್ಟಿದ್ದಾರೆ. ಅಲ್ಲಿದೆ ಫಿಶಸ್ ದೊಡ್ಡದು. ಬಂದ್ಬಿಟ್ಟು ಪಾಪ ಫಿಶ್ಗಳು ನೋಡಿ ಒಂದೊಂದು ಹೆಂಗಿದೆ. ಮೇಲ್ಗಡೆಯಿಂದ ಊಟನೂ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲ ಇದೆ, ತಿಂತಾ ಇದೆ.
ನೋಡಿ ಅಲಿಗೇಟರ್ ಫಿಶಸ್. ಜಾಸ್ತಿ ಸಮುದ್ರದ ಮೀನುಗಳೇ ನೋಡ್ತಾ ಇರೋದು ನಾನು. ತುಂಬ ಸ್ಟಾರ್ಟಿಂಗಲ್ಲಿತ್ತು ಸ್ವಲ್ಪ ಕೆರೆ ಮೀನುಗಳ ಥರ, ಇಲ್ಲ ನದಿ ಮೀನುಗಳ ಥರ. ಇದು ಅರವನ ನೋಡಿ ಎಷ್ಟು ದೊಡ್ಡದಾಗಿದೆ. ಅಯ್ಯೋ ಇಲ್ಲಾದೋ ಇದೆ ಕೋಕೋನಟ್ ಕ್ರ್ಯಾಬ್ ಅಂತ. ಇದು ಎಷ್ಟು ದೊಡ್ಡದಾಗಿದೆ ಅಂತ ತಿಂತಾ ಇದೆ. ಅದು ತಿಂತಾ ಇರಲ್ಲ, ಥರ ಕೋಕೋನಟ್ ಥರನೇ ಇದೆ. ಬಾಳೆಹಣ್ಣು ಮೀನೆಲ್ಲ ಹಾಕಿದ್ದಾರೆ ನೋಡಿ. ಆದರೂ ಎಲ್ಲ ಕುತ್ಕೊಂಡ್ಬಿಟ್ಟಿದೆ, ಬರ್ತಾ ಇಲ್ಲ ಗೈಸ್. ನೋಡಿ ಅದು ಒಂದೇ ಇದು ಒಂದಕ್ಕಲ್ಲ ಫ್ರೆಂಡ್ಸ್. ದಿಸ್ ಇಸ್ ಒಳಗಡೆ ಎಷ್ಟೊಂದು ಮೀನುಗಳಿದೆ. ಒಳಗಡೆ ಓ ಇದೇ ಅನ್ಸುತ್ತೆ ಮೇನ್ ಅಟ್ರಾಕ್ಷನ್. ಶಾರ್ಕ್ಸ್ ಎಲ್ಲ ಯಾವುದು ಕಡಿಮೆ ಸೈಜಿನ ಮೀನುಗಳೇ ಇಲ್ಲ ಬಿಡಿ. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಇಲ್ಲಿ ಆಡೋದಿದಾಗುತ್ತೆ ಹೊರಗಡೆ
ಅಂದ್ಬಿಟ್ಟು ಅಲ್ಲೊಂದು ಕೇಜ್ ಹಾಕಿದ್ದಾರೆ. ಧೈರ್ಯ ಇದ್ದವ್ರು ಹೋಗ್ಬೋದು, ನಾವೇನಿಲ್ಲ ಅಂತಲ್ಲ. ನೋಡಿ ಚೆನ್ನಾಗಿದೆ ಒಂಥರ ಮಲೇಷ್ಯಾ. ಇಲ್ಲೊಂದು ಶಾರ್ಟ್ ಆಯ್ತಿದೆ ಅನ್ಸುತ್ತೆ, ಕೆಳಗಡೆ ತುಂಬ ಮಕ್ಕಳಿದೆ. ಮೇಂಟೆನೆನ್ಸ್ಗೆ ನಮ್ಮ ₹1200 ನೋಡಕ್ಕೆ ಬರೋದು. ತಿಂಗ್ರೆಗಳ ಕೂಡೆ ಇದೆ. ಇದು ಲಿವಿಂಗ್ ಓಷನ್ ಅಂತೆ. ಓಷನ್ ಸೆಟಪ್ ಮಾಡಿದ್ದಾರೆ ಅಷ್ಟೇ, ಯಾರು ಓಷನ್ ಒಳಗಡೆ ಎಲ್ಲ ಇಲ್ಲ. ಎಲ್ಲ ಥರ ಮೀನುಗಳು ಬಿಟ್ಟಿದ್ದಾರೆ ಗುರು ಇಲ್ಲಿ. ನೋಡಿ ಏನೋ ಮಲ್ಕೊಂಡಿದೆ, ನಂಗಿನ್ನ ಊತ ಇದೆ. ಓ ಇಲ್ಲಿದೆ ಫ್ರೆಂಡ್ಸ್, ಹೆಂಗಿದೆ ಗೊತ್ತಾ ಇದು. ನನ್ನಂತನ 3 ಜನ ಹಾಕ್ಬೇಕು ಹಿಂಗೆಲ್ಲ. ಅಷ್ಟು ದೊಡ್ಡದಾಗಿದೆ. ಮೈಸೂರಲ್ಲಿ ಇಷ್ಟು ದೊಡ್ಡದೆಲ್ಲ ಫಿಶ್ ಇಲ್ಲ ಬಿಡಿ. ನೋಡಿ ಹುಡುಗನ ಕಂಪೇರ್ ಮಾಡ್ಕೊಳ್ಳಿ, ಆ ಶಾರ್ಕ್ನ ಕಂಪೇರ್ ಮಾಡಿ ಹಿಂಗೆ. ಇದೆಲ್ಲ ವೈಟ್ ಶಾರ್ಕ್. ಈ ದೊಡ್ಡ ಶಾರ್ಕು ಆ ಶಾರ್ಕ್ಗೆ ಏನೋ ಮಾಡ್ತಿದೆ. ಇದು ಮೋಸ್ಟ್ಲಿ ಮೇಲ್ ಆ್ಯಂಡ್ ಫಿಮೇಲ್ ಅನಿಸುತ್ತೆ. ಇದು ನೋಡಿ ಡ್ರ್ಯಾಗನ್ ಮೊರಾ ಈಲು ತುಂಬ ಉದ್ದ ಬರುತ್ತೆ. ಇದು ನಮ್ಮ ಮರಿ ಅನಿಸುತ್ತೆ. ಇದು ಇಷ್ಟಿದೆ. ಇದನ್ನು ನೋಡಬೇಕು. ಇದು ತುಂಬ ಡೀಪ್ ಇದರಲ್ಲಿ ಇರುತ್ತಂತೆ, ಡೀಪ್ ಸಿಯಲ್ಲಿ, ಸರ್ಫೇಸ್ ಲೆವೆಲ್, ಸಮುದ್ರದ ಆಳದಲ್ಲಿ ಇರುತ್ತೆ ಅದು. ಅದು ಕಾಣಿಸಿದ್ರೆ ಚೆನ್ನಾಗಿರುತ್ತೆ, ಆದರೆ ಅದೆಲ್ಲ ಕಾಣಿಸಲ್ಲ. ತಗೊಂಬಂದಿರ್ತಾರೆ. ಕೊನೆಗೂ ಬೆಳಕಿಗೆ ಬಂದ್ವಿ. ಯಾವುದೋ ಚಿಕ್ಕ ಚಿಕ್ಕ ಮೀನುಗಳು. ನೋಡಿ ಯಾಕೆ ಹಿಂಗೆ ಬಿಟ್ಬಿಡೋದು.
ಎಲ್ಲಿಂದ ಆಗ್ತಾವ್ರೋ. ಇದನ್ನ ನಾನು ಯಾವ ಅಕ್ವೇರಿಯಮಲ್ಲೂ ನೋಡಿರಲಿಲ್ಲ, ಜೆಲ್ಲಿ ಫಿಶಸ್ ನೋಡಿ. ಹೆಂಗೋ ಇದೆ ಜೀವಗಳು, ಇದಕ್ಕೆಲ್ಲ ಹಾರ್ಟ್ ಇಲ್ಲ, ಲಿವರ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಫುಲ್ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ನೋಡಿ. ನೋಡಿ ಇದಕ್ಕನೇ ಇದಾವೆ ಗುರು. ಇದೆಲ್ಲ ಇಮಾರ್ಟಲ್ಸ್, ಇದಕ್ಕೆ ಸಾವೇ ಇಲ್ಲ, ಸಾಯೋದೇ ಇಲ್ಲ ಅನ್ನತ್ತಿದೆಲ್ಲ ನೋಡಿ. ಎಲ್ಲ ಬದುಕಿದೆ. ನೋಡಿ ಸೀ ಹಾರ್ಸ್ ಒಳ್ಳೆ ಇಲ್ಲ ಗುರು. ಅದಕ್ಕೆ ಇದೆ ಇದೆ. ಓ 3-4 ಇದೆ. ಏನು ಫಿಶ್ ಇರೋದು ಎಲ್ಲ ಕೈದಿದೆ. ಅದು ನೋಡಿ ನೋಡಿ ಇದು ಸೀ ಹಾರ್ಸ್. ಇದೆ ಇಲ್ಲಿ ಎಲ್ಲ ಇದ್ರದ್ದು ಪಫರ್ ಫಿಶ್ಗಳು ನೋಡಿ. ಅದ್ರ ಬಾಡಿ ಮಾತ್ರ ತೆಗ್ದ್ಬಿಟ್ಟು ಹೆಂಗೆ ಇಕ್ಕಿದ್ದಾರೆ, ಹೆಂಗೆ ತೆಗ್ದಿಕ್ಕಿದ್ದಾರೆ. ಏನಿದು ಒರಿಜಿನಲ್ ಬಾಡಿನೇನಾ ಪಫರ್ ಫಿಶ್ದು? ಸಿಯಾರ್ಸ್ ಇದೆ, ಆಕ್ಟೋಪಸ್ ಇದೆ. ಇದನ್ನು ಇಟ್ಟಿದ್ರು ಒಳಗಡೆ. ಇದು ನೋಡಿ ಹೆಂಗಿದೆ, ಇಷ್ಟು ದೊಡ್ಡದು. ಟಾಯ್ಸ್ನ ತೊಗೊಂಬಂದು ಇಟ್ಟಿದ್ದಾರೆ. ಇದೆಲ್ಲ ಏನು ಪ್ಲಾಸ್ಟಿಕ್ಕಾ ಒರಿಜಿನಲ್ಲ? ನೋಡಿದ್ರೆ ಇವರೇನೋ ಮಾಡಿದ್ದಾರೆ ಅನ್ಸುತ್ತೆ. ಅಕ್ವೇರಿಯಾಗೆಲ್ಲ ಚಿಟ್ಟೆ ಎಲ್ಲ ಏನು ಕೆಲಸ ಮಾಡ್ತಾರೆ, ಚಿಟ್ಟೆಗಳೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ. ನೋಡಿ ಚಿಟ್ಟೆ ಮೊಟ್ಟೆ ಇಟ್ಟು ಅದೇನೋ ಆಗಿ ಅದು ಈ ಥರ ಆಗಿ ಆಮೇಲೆ ಲಾಸ್ಟ್ ಹತ್ರ ಚಿಟ್ಟೆ ಆಗಿದೆ ಹೊರಗಡೆ. ಅಕ್ವೇರಿಯಾ ಆಯಿತು, ಇವಾಗ ಅಟ್ಲಾಂಟಿಸ್ ಅಂತ. ಓ ಇದೆಲ್ಲ ಬರೀ ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಫಿಶಾಗಿ ಬಂದ್ಬಿಟ್ಟು ನೋಡಿ ಆದರೂ ಓಕೆ ಅಷ್ಟೇ ಅಕ್ವೇರಿಯಮ್ ಎಲ್ಲ.
ನಾಟ್ ವರ್ತ್ ಫಾರ್ 1200 75 ರಿಂಗೆಟ್ಸ್ಗೆಲ್ಲ ಏನು ಬರ್ತಿಲ್ಲ. ಒಂದು 15-20 ರಿಂಗೆಟ್ಸ್ ಇತ್ತು ಅಂತಂದರೆ ಯಾ ಡೆಫಿನೆಟ್ಲಿ ಇದು ಮಾಡ್ಬೋದು. ಸೊ ಹೊರಗಡೆ ಬಂದ್ವಿ. ಓಹ್, ಹೊರಗಡೆ ಬರ್ತಾ ಇದ್ದಂಗೆ ನೋಡಿ ದ ಮೋಸ್ಟ್ ಫೇಮಸ್ ಟ್ವಿನ್ ಟವರ್ಸ್. KLCC ಟವರ್ ಅಂತಾರೆ ಇದನ್ನ. KLCC ಅಂದರೆ ಕೋಲಾಲಂಪುರ್ ಸಿಟಿ ಸೆಂಟರ್ ಅಂತ. ಫ್ರೆಂಡ್ಸ್, ಇಲ್ಲಿನ ಜನಗಳಂತೂ ಎಷ್ಟು ಹೆಲ್ತ್ ಕಾನ್ಷಿಯಸ್ ಅಂತಂದರೆ ಸಾಯಂಕಾಲ ಆದರೆ ಎಲ್ಲರೂ ಜಾಗಿಂಗ್ ಮಾಡ್ತಾವ್ರೆ. ಅದು ಬೇರೆ ಅರ್ಧ ಮೈ ತುಂಬ್ಕೊಳ್ಳೋ ಅಷ್ಟು. ಎಲ್ಲರೂ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಜಾಸ್ತಿ ಎಂಗೇಜ್ ಅವರೇ ಸ್ವಲ್ಪ, ಆದರೂ ತುಂಬ ಜನನೂ ಮಾಡ್ತಾಯಿದ್ದಾರೆ. ಪಾರ್ಕ್ಗಳು, ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ ಮಲೇಷ್ಯಾಲಿ. ನೋಡಿ, ಬೇರೆ ಕಂಟ್ರಿ ಥರ ನೈಟ್ ಲೈಫ್, ಪಾರ್ಟಿ ಲೈಫ್ ಎಲ್ಲ ಏನೂ ಇಲ್ಲ ಇವ್ರಿಗೆ. ಜಾಗ್ ಮಾಡ್ತಾ ಇರ್ತಾರೆ. ಸಿಟಿ ಸೆಂಟ್ರಲ್ಲಿ ಎಷ್ಟು ದೊಡ್ಡ ದೊಡ್ಡ ಪಾರ್ಕ್ಗಳಿದೆ ಅಂತಂದರೆ ಓಹ್, ಇಲ್ಲಿ ನೋಡಿ ಹೆಂಗಿದೆ ಟ್ವಿನ್ ಟವರ್ಸ್. ಪ್ರಪಂಚದ ಅತಿ ದೊಡ್ಡ ಬಿಲ್ಡಿಂಗ್ ಆಗಿತ್ತು ಒಂದು ಟೈಮಲ್ಲಿ. ಇವಾಗ 2ನೇ ಲಿಸ್ಟಿಗೆ ಬಂದುಬಿಟ್ಟಿದೆ. ಆದರೆ ಇವಾಗ್ಲೂ ಪ್ರಪಂಚದ ಟ್ವಿನ್ ಟವರ್ಸ್ ಲಿಸ್ಟಲ್ಲಿ ಇದೇ ಟಾಪ್. ಇಲ್ಲಿ ಆ್ಯಕ್ಚುಲಿ ಒಂದು ನೈಟ್ ಶೋ ನಡೆಯುತ್ತೆ, ಅದಕ್ಕೆ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. 7 ಗಂಟೆಗೆ ಒಂದು ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಆಗಿಲ್ಲ. ಬಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಜನ, ಕತ್ಲಾಗಬೇಕು. ಇನ್ನು 7:10 ಆಗಿದೆ. ನೋಡಿ ಫ್ರೆಂಡ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್. ಮಲೇಷ್ಯಾ ಎಲ್ಲ ಸುಮ್ಮನೆ ಅಲ್ಲ ಸಿಗುತ್ತೆ. ಎಲ್ಲರೂ ಸಾಯಂಕಾಲ ಆದರೆ ಬರ್ತಾರೆ, ಕುತ್ಕೊತಾರೆ. ಕೊನೆಗೂ ಮುಗಿತು ಗೈಸ್. ಬೆಳಗಿಂದ ಸುತ್ತಿ ಇವಾಗ ಟ್ವಿನ್ ಟವರ್ಸ್ ಹತ್ರ ಹೋಗೋಣ ಬನ್ನಿ. ನೋಡಿ ಟ್ವಿನ್ ಟವರ್ಸ್ ನೋಡಿ, ಪ್ರಪಂಚದ ಅತ್ಯಂತ ದೊಡ್ಡ ಬಿಲ್ಡಿಂಗ್. ಒನ್ ಟೈಮ್ ಇವಾಗಲೂ ಏನು ಕಡಿಮೆ ಅಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಟ್ವಿನ್ ಟವರ್ಸ್.
ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಾರ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.